ಎಲ್ಲ ಬೆಳವಣಿಗೆ ಮಧ್ಯದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಿಸಿ ಪಾಟೀಲ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಕುರಿ ಕೋಳಿ ಎಮ್ಮೆ ತರ ಶಾಸಕರು ಮಾರಾಟ ಆದ್ರು ಅಂತ ಹೇಳಿಕೆ ನೀಡಿದ್ದಕ್ಕೆ ಇವತ್ತು ಹಿರೇಕೆರೂರಿನಲ್ಲಿ ಬಿಸಿ ಪಾಟೀಲ್ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷಕ್ಕೆ ಹೋದ್ರಿ ಅಲ್ವಾ, ನೀವು ಎಷ್ಟು ಕೋಟಿಗೆ ಮಾರಾಟಗೊಂಡಿದ್ರಿ ಸಿದ್ದರಾಮಯ್ಯನವರೇ, ನೀವು ಮಾರ್ಕೊಂಡಿದ್ದಕ್ಕೆ ತಾನೇ ಈ ಸಂಸ್ಕೃತಿ ನಿಮ್ಗೆ ಗೊತ್ತಿರೋದು. ಇಂಥ ಕೀಳು ಮಟ್ಟದ ರಾಜಕಾರಣ ಮಾಡ್ತಾ ಇದ್ದೀರಾ, ನಿಮ್ಗೆಲ್ಲಿಂದ ಡೆಲ್ಲಿ ದುಡ್ಡು ಬಂದಿತ್ತಾ ಅಂತ ಪ್ರಶ್ನೆಯನ್ನ ಮಾಡಿದ. ನಿನ್ನೆ ಅವರು ಭಾಷಣದಲ್ಲಿ ಪೊಲೀಸ್ ಬುದ್ಧಿ ಉಪಯೋಗಿಸಿದ ಬಿಸಿ ಪಾಟೀಲ್ ಲಂಚ ತಗೊಂಡಿದ್ದ ಅಂತ ಪೊಲೀಸ್ ಬುದ್ಧಿ ಉಪಯೋಗಿಸ್ತಾನೆ ಅಂತ ಹೇಳಿದ್ದಾರೆ. ಒಂದು ತಾಸು ಪೊಲೀಸರು ಮೌನ ಆದರೆ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಅಲ್ಲೋಲ ಕಲ್ಲೋಲ ಆಗಿ ಹೋಗ್ತದೆ. ಅಂಥ ಪೊಲೀಸ್ ಇಲಾಖೆಯನ್ನು ಅವಮಾನಿಸೋ ರೀತಿಯಲ್ಲಿ ನೀವು ಮಾತಾಡಿದ್ದು ಅಕ್ಷಮ್ಯ. ನೀವು ಪೊಲೀಸ್ ಇಲಾಖೆಯನ್ನು ಕ್ಷಮೆ ಕೇಳಬೇಕು. 5 ವರ್ಷ ಮುಖ್ಯಮಂತ್ರಿ ಆಗಿದ್ರಲ್ಲ, 5 ವರ್ಷ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಆ ಕೆಂಪಯ್ಯ ಕಲೆಕ್ಷನ್ ಕಮಿಟಿ ಅಂತ ಒಂದು ಕಮಿಟಿ ಮಾಡ್ಕೊಂಡಿದ್ರು. ಅವರು ಕೆಂಪಯ್ಯನವ್ರನ್ನ ಇಟ್ಕೊಂಡು, ಅವರೇ ಗೃಹ ಮಂತ್ರಿಗಳಿದ್ದಂಗೆ ಹೋಮ್ ಮಿನಿಸ್ಟರ್ಸ್ ದಾಮಕಾವಸ್ಥೆ ಇದ್ದರು, ಅವ್ರನ್ನ ಇಟ್ಕೊಂಡು ಅವ್ರ ಮೂಲಕ ಜಾರ್ಜ್ ಮೂಲಕ ಮಾದೇವಪ್ಪನ ಮೂಲಕ ಎಷ್ಟು ಹಣವನ್ನು ಲೂಟಿ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಅದನ್ನು ತನಿಖೆ ಮಾಡಿದರೆ ಅಥವಾ ಕೆಂಪಯ್ಯನವ್ರನ್ನ ಮತ್ತು ಜಾರ್ಜ್ ಅವ್ರನ್ನ ಮಾದೇವಪ್ಪನ ಮಂಪರು ಪರೀಕ್ಷೆಗೆ ಒಳಪಡಿಸಿದ್ರೆ ಗೊತ್ತಾಗುತ್ತೆ ಸಿದ್ದರಾಮಯ್ಯನ ಹುಂಡಿಯಲ್ಲಿ ಎಷ್ಟು ಹಣ ಇದೆ ಅವ್ರದ್ದು ಅಂತ. ಸಿದ್ದರಾಮಯ್ಯನವ್ರದ್ದು ಸತ್ಯ ಹರಿಶ್ಚಂದ್ರನ ಶ್ರೀರಾಮಚಂದ್ರನ ಮೊನ್ನೆ ವಿರೋಧ ಪಕ್ಷದ ನಾಯಕರಾಗಬೇಕು ಅಂತೇಳಿ ಸಹಿ ಸಂಗ್ರಹ ಮಾಡಿ ಹೈಕಮಾಂಡಿಗೆ ಶೆಡ್ ಹೊಡೆದು ಹೈಕಮಾಂಡನ್ನ ಬ್ಲ್ಯಾಕ್ ಮೇಲ್ ಮಾಡ್ಕೊಂಡ್ರು. ಅಧಿಕಾರದ ಆಸೆ ಇಲ್ವ ಅವ್ರಿಗೆ? ಅಧಿಕಾರದ ಆಸೆ ಪ್ರಾಮಾಣಿಕತೆ ಇದ್ದರೆ ಅಧಿಕಾರ ಬಡಿ ತಾನೇ ಬರ್ತದೆ ಅಂತಿದ್ರು. ಇವ್ರು ಪ್ರಾಮಾಣಿಕರಾಗಿದ್ದರೆ ಹೈಕಮಾಂಡ್ನವರು ಹುಡ್ಕೊಂಬಂದು ವಿರೋಧ ಪಕ್ಷದ ನಾಯಕ ನನಗೆ ಮಾಡ್ತಿದ್ರು. ಇವತ್ತು ಎಲ್ಲರೂ ಕಡೆಗಣಿಸಿ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದು ಇವ್ರು ಪ್ರಾಮಾಣಿಕರ? ನಿನ್ನೆ ಅವರು ಭಾಷಣ ಸೋಲ್ತೀವಿ ಅಂತ ಗೊತ್ತಾಗ್ಬಿಟ್ಟದೆ. ಎಲ್ಲಿ ಹೋಗ್ಬಿಟ್ಟು ತಮ್ಮನ್ನು ಮಾರಾಟ ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಏನ್ ಕಿಮ್ಮತ್ ಇದೆ ರೀ ಅವರಿಗೆ, ಅವ್ರ ಮಾತುಗಳಿಗೆ ಏನ್ ಬೆಲೆ ಇದೆ ರೀ? ಯಾಕಂದ್ರೆ ಇವನು ಪೊಲೀಸ್ ಕೆಂಪಯ್ಯ ಪೊಲೀಸ್ ನಲ್ಲಿ ಇದ್ದವರು, IG ಆಗಿದ್ದವರು, ಇವನು ಇನ್ಸ್ಪೆಕ್ಟರ್ ಆಗಿದ್ದ. ಇವನೇನ್ ಮಾಡ್ತಿದ್ದಾಗ ಪೊಲೀಸ್ ಇಲಾಖೆಗೆ ಸೇರಿದ್ದು ಅದಕ್ಕೋಸ್ಕರನ ಇವರು ಪೊಲೀಸ್ ಇಲಾಖೆ ಇವ್ರ ಪ್ರಕಾರ ಲಂಚ ತಗೊಳ್ಳೋ ಇಲಾಖೆ ಅಂತಲ್ಲ, ಒಂದು ಇಲಾಖೆ ಪೊಲೀಸ್ ಇಲಾಖೆಗೆ ಸೇರ್ಕೊಂಡು ಅಲ್ಲಿ ಇದ್ಕೊಂಡು ವಾಲಂಟಿಯರ್ ರಿಟೈರ್ಮೆಂಟ್ ತಗೊಂಡು ಬಂದಿರೋರು. ಯಾಕೆ ವಾಲಂಟಿಯರ್ ರಿಟೈರ್ಮೆಂಟ್ ತಗೊಂಡ್ರು ಪೊಲೀಸ್ ಇಲಾಖೆಯಿಂದ? ಅದಕ್ಕೆಲ್ಲ ಕಾರಣ ಹುಡುಕ್ಬೇಕಾಗುತ್ತೆ. ನಾನು ಅವ್ರ ಬಗ್ಗೆ ಹತಾಶರಾಗಿ ಮಾತಾಡ್ತೀನಿ.